ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯಕ್ಕೆ ವಿಶೇಷವಾದರೆ ಏನಾದರೂ ಸಿಕ್ಕುತ್ತಾ ಅಂತ ಕನ್ನಡಿಗರು ಕಾದು ಕುಳಿತಿದ್ರು. ಆದರೆ ಈ ಬಾರಿಯೂ ಕೂಡ ಯಥಾಸ್ಥಿತಿ ನಿರಾಸೆ ಮುಂದುವರೆದಿದೆ. ಬಜೆಟ್ನಲ್ಲಿ ರಾಜ್ಯಕ್ಕೆ ಹೇಳ್ಕೊಳ್ಳುವಂತಹ ಕೊಡುಗೆ ಏನು ಸಿಕ್ಕಿಲ್ಲ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಜೆಟ್ ಇದು. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಎರಡು 2026ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಕರ್ನಾಟಕದ ಋಣವನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತೀರಿಸ್ತಾರೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಅದ್ಯಾವುದೂ ಆಗಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಹಾಗಂತ ಏನೂ ಸಿಕ್ಕಿಲ್ಲ ಅಂತೇನೂ ಇಲ್ಲ. ಬಜೆಟ್ನಲ್ಲಿ ಬೆಂಗಳೂರಿಗೆ 2 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಹೈದರಾಬಾದ್ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆ ಘೋಷಣೆ ಮಾಡಲಾಗಿದೆ. ಕೊಡೋದಿಲ್ಲ, ಅವರು ರಾಜಕಾರಣನೇ ಮಾಡ್ತಾವ್ರೆ. ಇದು ರಾಜಕೀಯದ ಬಜೆಟ್. ನಮ್ಮ ರಾಜ್ಯದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರು ಅಂತೇಳಿ ದ್ವೇಷ ಕಾರ್ತಾ ಇದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವ ಕೆಲ ಯೋಜನೆ ಘೋಷಣೆ ಮಾಡಲಾಗಿದೆ. ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳಕ್ಕೆ ಆದ್ಯತೆ ನೀಡಲಾಗಿದೆ. ಇದರಿಂದ 1 ಕೋಟಿ ರೈತರು ಸೇರಿದಂತೆ ಒಟ್ಟು 3 ಕೋಟಿ ಜನರಿಗೆ ನೆರವು ಸಿಗಲಿದೆ. ಇದರಿಂದ ಕರ್ನಾಟಕದ ತೆಂಗು ಬೆಳೆಗಾರರಿಗೆ ಹೆಚ್ಚು ಪ್ರಯೋಜನವಾಗಲಿದೆ. ಇನ್ನು ಗೋಡಂಬಿ ಮತ್ತು ಕೋಕೋವನ್ನ ಬ್ರ್ಯಾಂಡ್ ಆಗಿ ರೂಪಿಸುವುದು 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವ ಉದ್ದೇಶವಾಗಿದೆ. ಶ್ರೀಗಂಧ, ತೆಂಗು ಬೆಳೆ ಹಾಗೂ ಕೋಕೋ ಬೆಳೆಗೆ ವಿಶೇಷ ಯೋಜನೆ ಘೋಷಣೆ ಮಾಡಲಾಗಿದೆ. ತುಮಕೂರು, ಮಂಗಳೂರು, ಉಡುಪಿ, ಕಾರವಾರಕ್ಕೆ ಉಪಯೋಗವಾಗಲಿದೆ. ಇದು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ರೈತರಿಗಾಗ್ಲಿ, ಜನಸಾಮಾನ್ಯರಿಗಾಗ್ಲಿ, ಮಧ್ಯಮ ವರ್ಗ ಬಹಳಷ್ಟು ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಎಲ್ಲವೂ ಕೂಡ ತುಟ್ಟಿಯಾಗಿತ್ತು. ಬಜೆಟು ಯಾವುದೇ ಸೆಂಟ್ರಲ್ ಬಜೆಟು ಯಾವ ಕಾಲದಲ್ಲಿಯೂ ಆಯ್ತು, ಕರ್ನಾಟಕದ್ದು ಈಗ ಅಥವಾ ಇನ್ಯಾವುದೋ ಬೇರೆ ರಾಜ್ಯದಿರಲಿ, ಸ್ಪೆಸಿಫಿಕ್ ಆ ರಾಜ್ಯಕ್ಕೆ ಇಂಥ ಸ್ಕೀಮ್ ಅಂತ ಅನೌನ್ಸ್ಮೆಂಟು ಎಂದೂ ಇರಲ್ಲ. ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಜೆಟ್ ಇದು. ಕರ್ನಾಟಕ ಸರ್ಕಾರ ಏರಿತಲ್ಲ ತೆರಿಗೆಗಳನ್ನ, ಆ ರೀತಿ ಯಾವುದೇ ತೆರಿಗೆಗಳನ್ನ, ಹೊಸ ತೆರಿಗೆಗಳನ್ನ ಏರದೆ ಜನ ಸಂತೃಪ್ತಿಯಿಂದ ಇರೋ ರೀತಿ ಮಾಡಿದ್ದಾರೆ. ಬಡ್ಜೆಟ್ ಅಂದ್ರೆ ಏನು? ಟ್ಯಾಕ್ಸ್ ಹಾಕ್ತಾರಪ್ಪ, ಬಡ್ಜೆಟ್ ಅಂದ ತಕ್ಷಣ ಟ್ಯಾಕ್ಸ್ ಬೀಳ್ತೈತೆ ಅಂತ ಜನರ ಭಾವನೆ. ಆದ್ರೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಹುಸಿಗೊಳಿಸಿದ್ದಾರೆ. ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಯೇಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17 ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಯೇಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಮಿತ್ರ ಪಕ್ಷದ ನಾಯಕರು ಬಜೆಟ್ ಅನ್ನ ಸಮರ್ಥಿಸಿಕೊಳ್ಳುತ್ತಿದ್ರೆ, ಕಾಂಗ್ರೆಸ್ ನಾಯಕರು ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತಿದ್ದಾರೆ. ದೆಹಲಿಯಿಂದ ಮಹೇಶ್, ರಾಮನಗರದಿಂದ ಪ್ರಶಾಂತ್ ಜೊತೆ ದತ್ತಾತ್ರೇಯ, TV9 ಕಲಬುರಗಿ.